ಬಳ್ಳಾರಿ ಬಾಯ್ಸ್ ಕಿತ್ತಾಟಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೂಡ ಆನಂದ್ ಸಿಂಗ್ ಜೊತೆಯಲ್ಲೇ ಇದ್ದೆ. ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಸುಳ್ಳು ಹೀಗಂತ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಬಗ್ಗೆ ನಾವು ಚರ್ಚೆಯಲ್ಲಿದ್ವಿ. ಆನಂದ್ ಸಿಂಗ್ ಮೇಲೆ ಯಾವುದೇ ರೀತಿಯ ಹಲ್ಲೆ ಆಗಿಲ್ಲ ಅಂತ ಮೈಸೂರಲ್ಲಿ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರು ಕೂಡ ನಿರಾಕರಿಸ್ತಾ ಇದ್ದಾರೆ. ಯಾವುದೇ ರೀತಿಯ ಗಲಾಟೆ ಆಗಿರೋದನ್ನ ಎಚ್.ಎಂ. ರೇವಣ್ಣ ಕೂಡ ನಿರಾಕರಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಬಿಟ್ಟರೆ ಯಾವುದೇ ರೀತಿಯಲ್ಲೂ ಕೂಡ ನಾವು ಇಲ್ಲಿ ಗಲಾಟೆ ಆಗಿಲ್ಲ ಅನ್ನೋದನ್ನ ಇಲ್ಲಿ ಎಚ್.ಎಂ. ರೇವಣ್ಣ ಹೇಳ್ತಾ ಇದ್ದಾರೆ. ಆನಂದ್ ಸಿಂಗ್ ಜೊತೆಯಲ್ಲೇ ನಾನು ಇದ್ದೆ. ಆ ಟೈಮ್ನಲ್ಲಿ ನಾವು ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆದರೆ ಯಾವುದೇ ರೀತಿ ಗಲಾಟೆಯಂತಹ ಸಿಚುವೇಶನ್ ಕ್ರಿಯೇಟ್ ಆಗಿಲ್ಲ ಅನ್ನುವಂಥ ಮಾತನ್ನು ರೇವಣ್ಣ ಅವರು ಹೇಳೋ ಮೂಲಕ ಇವರು ಕೂಡ ಬಡಿದಾಟದ ವರದಿಗಳನ್ನು ನಿರಾಕರಿಸ್ತಾ ಇದ್ದಾರೆ. ಆದರೆ ಆನಂದ್ ಸಿಂಗ್ ಏನಾಗಿದೆ ಹಾಗಾದರೆ ಅದನ್ನು ಯಾರೂ ಕೂಡ ಮಾತನಾಡ್ತಾ ಇಲ್ಲ. ಆನಂದ್ ಸಿಂಗ್ ಬಲ ಹುಬ್ಬಿನ ಮೇಲೆ ಊದ್ಕೊಂಡಿರೋದು ಯಾಕೆ? ಆನಂದ್ ಸಿಂಗ್ ಇದ್ದಕ್ಕಿದ್ದ ಹಾಗೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಒತ್ತಡ ಉಂಟಾಗಿ ಸಮಸ್ಯೆ ಆಗಿದ್ದು ಹೇಗೆ? ಹಾಗಾದರೆ ಲೋಕಸಭೆ ಚುನಾವಣೆ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಹುಬ್ಬಿನ ಮೇಲೆ ಊದ್ಕೊಳ್ಳುತ್ತಾ? ಇದು ಈಗಿರುವಂಥ ಉತ್ತರ ಸಿಗಬೇಕಾಗಿರುವಂಥ ಒಂದು ಪ್ರಶ್ನೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಅವರ ಸಂಬಂಧಿನೇ ಹೇಳ್ತಾ ಇದ್ದಾರೆ ಆನಂದ್ ಸಿಂಗ್ ಬಲ ಹುಬ್ಬಿನ ಮೇಲೆ ಊದ್ಕೊಂಡಿದೆ ಅಂತ ಹೇಳಿ. ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ರೆ ಬಲ ಹುಬ್ಬು ಊದ್ಕೊಳ್ಳುತ್ತಾ? ರೇವಣ್ಣ ಅವರು ಕೂಡ ಇದನ್ನ ಮರೆಮಾಚುತ್ತಿದ್ದಾರಲ್ಲ ಅಂತ. ಖಂಡಿತವಾಗ್ಲೂ ಅಮರ್ ಪ್ರಸಾದ್, ಏನು ಅಂತಂದ್ರೆ ನಾವು ಯಾವುದೇ ರೀತಿಯಾದಂತ ಆಪರೇಷನ್ ಕಮಲ ಮಾಡಿರಲಿಲ್ಲ. ನಿನ್ನೆ ಕೇವಲ ಲೋಕಸಭಾ ಚುನಾವಣೆ ಚರ್ಚೆ ವಿಚಾರವಾಗಿ ಅಷ್ಟು ನಾವು ಸೇರಿದ್ವಿ. ಈ ಒಂದು ಸಂದರ್ಭದಲ್ಲಿ ಆನಂದ್ ಸಿಂಗ್ ಮತ್ತೆ ಗಣೇಶ್ ಅವರ ನಡುವೆ ಯಾವುದೇ ರೀತಿಯಾದ ಗಲಾಟೆ ಆಗಿಲ್ಲ. ಅವ್ರಿಗೆ ಯಾವುದೇ ರೀತಿ ಇದು ಸುಳ್ಳು ಅನ್ನುವಂತ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಸ್ವತಃ ನಾನೇ ಆ ಒಂದು ಸಭೆಯಲ್ಲೇ ಇದ್ದೆ, ಸಭೆಯಲ್ಲಿ ಭಾಗವಹಿಸಿದ್ದೆ. ಆದ್ರೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಗಲಾಟೆ ನಡೆದಿಲ್ಲ ಅನ್ನುವಂತ ಮಾಹಿತಿಯನ್ನ ಎಚ್.ಎಂ. ರೇವಣ್ಣ ನೀಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗ ಸಾಕಷ್ಟು ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು, ಯಾಕೆ ಈ ಒಂದು ರೆಸಾರ್ಟ್ ನಲ್ಲಿ ಈ ಒಂದು ಗಲಾಟೆ ಆಗಿದ್ದಂತ ಸಂದರ್ಭದಲ್ಲಿ ಇವರು ಇದ್ರೆ ಈಗ ಈ ಒಂದು ಹೇಳಿಕೆಯಲ್ಲಿ ಈ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಕೇವಲ ನಿನ್ನೆ ಲೋಕಸಭಾ ಚುನಾವಣೆಯ ಚರ್ಚೆ ಅಷ್ಟೇ ಮಾಡಿದ್ದೀವಿ ಅನ್ನುವಂತ ಮಾಹಿತಿಯನ್ನ ಎಚ್.ಎಂ. ರೇವಣ್ಣ ಅವರು ನೀಡ್ತಾ ಇರೋದು. ಈ ಒಂದು ಸಂದರ್ಭದಲ್ಲಿ ಯಾಕಾಗಿ ಗಲಾಟೆ ನಡೀತಿದೆ, ಅಲ್ಲಿ ಯಾವುದೇ ರೀತಿಯಾದಂತ ಗಲಾಟೆ ನಡೆದಿಲ್ಲ ಅನ್ನುವಂತ ಮಾಹಿತಿಯನ್ನ ನೀಡಿದ್ದಾರೆ. ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಆಗ್ಬೇಕಾದ್ರೆ ಮೋಸ್ಟ್ಲಿ ಗಲಾಟೆ ಆಗಿಲ್ಲ ಅನ್ಸುತ್ತೆ. ಈಗ ಲಭ್ಯ ಆಗ್ತಿರೋ ಮಾಹಿತಿ ಪ್ರಕಾರ ರಾತ್ರಿ 3 ಗಂಟೆಗೆ ಪಾರ್ಟಿ ಆಗ್ಬೇಕಾದ್ರೆ ಬಡದಾಡ್ಕೊಂಡಿದ್ದಾರೆ ಅಂತ. ಖಂಡಿತವಾಗ್ಲೂ ಆ ಒಂದು ಸಂದರ್ಭದಲ್ಲಿ ಅದನ್ನ ಕೇಳಿದ್ವಿ. ನಿನ್ನೆ ಇಡೀ ರಾತ್ರಿ ನಾನು ಅಲ್ಲೇ ಒಂದು ಸಭೆಯಲ್ಲಿದ್ದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಸಭೆ ಅಷ್ಟೇ ನಡೆದಿರೋದು. ಇಲ್ಲಿ ಯಾವುದೇ ರೀತಿಯಾದಂತ ಗಲಾಟೆ ನಡೆದಿಲ್ಲ, ನನಗೆ ಯಾವುದೇ ರೀತಿಯಾದಂತ ಮಾಹಿತಿ ಇಲ್ಲ. ಗಲಾಟೆ ನಡೆದಿರುವುದು ಕೇವಲ ಸುಳ್ಳು ಅನ್ನುವಂತ ಮಾಹಿತಿಯನ್ನ ನೀಡ್ತಾ ಇರ್ತಕ್ಕಂಥದ್ದು. ಅಮರ್, ಥ್ಯಾಂಕ್ ಯು ದಿಲೀಪ್. ಇದು ಎಚ್.ಎಂ. ರೇವಣ್ಣ ಅವರ ಮಾತು. ಮೈಸೂರಲ್ಲಿ ಮಾತನಾಡಿದ ರೇವಣ್ಣ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ಗಲಾಟೆ ಆಗಿಲ್ಲ, ಹೊಡೆದಾಟ ಆಗಿಲ್ಲ, ನಾನು ಜೊತೆಯಲ್ಲೇ ಇದ್ದೆ ಅನ್ನುವಂಥ ಮಾತನ್ನು ಇಲ್ಲಿ ಎಚ್.ಎಂ. ರೇವಣ್ಣ ಅವರು ಹೇಳ್ತಾ ಇರುವಂಥದ್ದು. ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕರು ಕೂಡ ಏನೂ ಆಗಿಲ್ಲ ಅನ್ನೋದನ್ನೇ ಹೇಳುವಂತಹ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಆದರೆ ಏನಾಗಿದೆ ಹಾಗಾದರೆ, ಆನಂದ್ ಸಿಂಗ್ ಯಾಕೆ ಆಸ್ಪತ್ರೆಯಲ್ಲಿದ್ದಾರೆ, ಅವ್ರಿಗೇನಾಗಿದೆ ಅನ್ನೋಂಥದ್ದನ್ನು ಮಾತ್ರ ಯಾರೂ ಕೂಡ ಇಲ್ಲಿ ಹೇಳ್ತಾ ಇಲ್ಲ. ಆನಂದ್ ಸಿಂಗ್ರ ಬಲ ಹುಬ್ಬು ಊದ್ಕೊಂಡಿದೆ, ಸ್ವೆಲ್ ಆಗಿದೆ ಅನ್ನುವಂಥ ಮಾತನ್ನು ಅವರ ಸಂಬಂಧಿ ಸಂತೋಷ್ ಸಿಂಗ್ ಟಿವಿ9 ಜೊತೆ ಮಾತನಾಡ್ತಾ ಹೇಳಿದರು. ಅವರು ಕೂಡ ಇನ್ನು ಅರ್ಧ ಗಂಟೆ ಆನಂದ್ ಸಿಂಗ್ ಬಂದು ಮಾತನಾಡಬಹುದು ಅಂತ ಹೇಳಿದ್ರು ಕೂಡ ಅದ್ರ ಬಗ್ಗೆ ಯಾವುದೇ ಗ್ಯಾರಂಟಿ ಇಲ್ಲ. ಬೆಳಗ್ಗೆ ಡಿ.ಕೆ. ಶಿವಕುಮಾರ್ ಕೂಡ ಇದೇ ಮಾತನ್ನು ಹೇಳಿದರು, ಇನ್ನು ಅರ್ಧ ಗಂಟೆಲಿ ಆಚೆ ಬರ್ತಾರೆ ಅಂತ ಹೇಳಿ. ಇನ್ನೂ ಕೂಡ ಬಂದಿಲ್ಲ. ಅರ್ಧ ಗಂಟೆ ಹೋಗಿ 6 ಗಂಟೆ ಆಯಿತು, ಇನ್ನೂ ಕೂಡ ಆನಂದ್ ಸಿಂಗ್ ಆಚೆ ಬಂದಿಲ್ಲ. ಈ ನಡುವೆ ಆನಂದ್ ಸಿಂಗ್ರ ಹೆಲ್ತ್ ಬಗ್ಗೆ ಯಾವುದೇ ರೀತಿ ಮಾಹಿತಿಯನ್ನು ಆಸ್ಪತ್ರೆ ಕೂಡ ಅಧಿಕೃತವಾಗಿ ನೀಡ್ತಾ ಇಲ್ಲ. ಆನಂದ್ ಸಿಂಗ್ ಏನಾಗಿದೆ ಅಂತ ಯಾರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಆದರೆ ಅವರ ಸಂಬಂಧಿ ಸಂತೋಷ್ ಸಿಂಗ್ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದಾಗ ಅವರು ಹೇಳಿದಂಥ ಮಾತು ಏನಂತ ಹೇಳಿದ್ರೆ, ಬಲ ಹುಬ್ಬಿನ ಕಣ್ಣಿನ ಮೇಲ್ಭಾಗದಲ್ಲಿ ಊದ್ಕೊಂಡಿದೆ ಅವರ ಕಣ್ಣಿನ ಭಾಗ ಅನ್ನುವಂಥ ಮಾತನ್ನು ಸಂತೋಷ್ ಸಿಂಗ್ ಹೇಳಿದರು. ಅದು ಹೆಂಗಾಯಿತು? ಯಾರೋ ಹೊಡಿದೆ. ಆನಂದ್ ಸಿಂಗ್ ಅವರಂತೂ ಏನೋ ಹೋಗಿ ತಲೆಗೆ ಚಚ್ಕೊಂಡಿರೋದಿಲ್ಲ. ಯಾರು ಅವ್ರ ತಲೆಗೆ ಹೊಡೆದ್ರು, ಏನಕ್ಕಲ್ಲಿ ಊದ್ಕೊಳ್ತು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ.